ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ಸರ್ ಪೇಷಂಟ್ ಬಂದಾಗ? ನೀವಾಗಲೇ ಕೂಡ ಹೇಳ್ತಾ ಇದ್ರಿ ಕಂಪ್ಯೂಟರೈಸ್ಡ್ ಹೇರ್ ಡೆನ್ಸಿಟಿ ಅಂತ. ಸೊ ಈ ಟೆಸ್ಟ್ ಬಗ್ಗೆ ಕೂಡ ತಿಳಿಸ್ಕೊಡಿ. ಯಾ ಮೇಡಮ್, ಲೈಕ್ ರೈಟ್. ಸೊ ಇಲ್ಲೇನಾಗುತ್ತೆ, ಲೈಕ್ ರೈಟ್, ರಿಚ್ ಕೇರ್ ಹೋಮಿಯೋಪತಿಯಲ್ಲಿ ವಿಶೇಷತೆ ಅಂತಂತ ಹೇಳಿದ್ರೆ, ಹೀಗೆ ಸಾಮಾನ್ಯವಾಗಿ ನಮಗೆ ಹೇರ್ ಲಾಸ್ ಆಗ್ತಾ ಇದ್ದರೆ ಲೈಕ್ ಬರೀ ನಮ್ಗೆ ಕಣ್ಣಿಗೆ ಕಾಣೋದು ಕೈಯಲ್ಲಿ ಬರೀ ಹೇರ್ಗಳು ಮಾತ್ರ. ಸೊ ಇದಕ್ಕೆ ಡಿಫ್ರೆಂಟ್ ಕಾರಣಗಳಿರುತ್ತೆ. ಈಗ ಹಾರ್ಮೋನ್ ಪ್ರಾಬ್ಲಮಿಂದನೂ ಹೇರ್ ಲಾಸ್ ಆಗುತ್ತೆ, ಕೆಲವೊಂದು ಡಿಸಾರ್ಡರ್ಸ್ಗಳಿಂದನೂ ಹೇರ್ ಫಾಲ್ ಆಗುತ್ತೆ. ಡಿಸಾರ್ಡರ್ ಅಂದರೆ ಈಗ ಥೈರಾಯ್ಡ್ ಡಿಸಾರ್ಡರ್ ಆಗಿರ್ಬೋದು, PCOD ಆಗಿರ್ಬೋದು, ಆಟೋಇಮ್ಯೂನ್ ಕಂಡೀಷನ್ಸ್ಗಳು, ಸರ್ಟನ್ ಆಟೋಇಮ್ಯೂನ್ ಕಂಡೀಷನ್ಸಲ್ಲಿ ಅಲೋಪೇಶಿಯಾ ಏರಿಯಾಟಾ ಅಂತೇವೆ, ರೌಂಡ್ ಪ್ಯಾಚ್ ಕಾಯಿನ್ ಶೇಪಲ್ಲಿ ಹೋಗ್ತಾ ಇರುತ್ತೆ. ಇನ್ನು ಕೆಲವೊಬ್ಬರಿಗೆ ಲೈಕ್ ಅದು ಕರೆಕ್ಟಾಗಿ ಟ್ರೀಟ್ಮೆಂಟ್ ಆಗಲಿಲ್ಲ ಅಂತಂದರೆ ಕಂಪ್ಲೀಟಾಗಿ ತಲೆ ಮೇಲಿರುವಂಥ ಎಲ್ಲ ಭಾಗದಲ್ಲಿನೂ ಹೋಗುವಂಥ ಸಾಧ್ಯತೆಗಳು, ದಟ್ ಈಸ್ ಅಲೋಪೇಶಿಯಾ ಟೋಟ್ಯಾಲಿಸ್ ಅಂತ ಹೇಳ್ತೀವಿ. ಸೊ ಅದೇ ರೀತಿಯಾಗಿ ಲೈಕ್ ಸ್ವಲ್ಪ ಅಡ್ವಾನ್ಸ್ ಕಂಡೀಷನ್ಸ್ಗಳಲ್ಲಿ ಅಲೋಪೇಶಿಯಾ ಏರಿಯಾಟಾ ಅಂತಂದರೆ ಅಲೋಪೇಶಿಯಾ ಯೂನಿವರ್ಸಾಲಿಸ್ ಅಂತ ಹೇಳ್ಬೋದು. ಇದು ಬಾಡಿ ಮೇಲಿರುವಂಥ ಎಲ್ಲ ಹೇರ್ಗಳನ್ನು ಲಾಸ್ ಆಗುವಂಥದ್ದು. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಹೇರ್ ಲಾಸಸ್. ಈಗ ಡ್ಯಾಂಡ್ರಫ್ ಇಂಡ್ಯೂಸ್ಡ್ ಹೇರ್ ಲಾಸ್, ಡ್ಯಾಂಡ್ರಫ್ ಪ್ರಾಬ್ಲಮಿಂದ ಲೈಕ್ ರೈಟ್ ಆಗುವಂಥ ಹೇರ್ ಲಾಸ್ ಬೇರೆಯೇ ಇರುತ್ತೆ. ಸೊ ಅದೇ ರೀತಿಯಾಗಿ ಸರ್ಟನ್ ಪ್ರಾಬ್ಲಮ್ಸ್ ಅಂತಂತ ಹೇಳಿದ್ರೆ ಪೌಷ್ಟಿಕಾಂಶಗಳ ಕೊರತೆಯಿಂದನೂ ನಮಗೆ ಹೇರ್ ಲಾಸ್ ಆಗ್ತಾ ಇರುತ್ತೆ. ಓಕೆ, ಅದರಲ್ಲಿ ಕೂಡ ಲೈಕ್ ರೈಟ್, ಸೊ ಅನೇಮಿಯಾ ಪ್ರಾಬ್ಲಮಿಂದನೂ ಅತಿ ಹೆಚ್ಚಾಗಿ ಹೇರ್ ಲಾಸ್ ಆಗುವಂಥದ್ದು. ಸೊ ಅದ್ರ ಜೊತೆಯಲ್ಲಿ ಲೈಕ್ ರೈಟ್ ದೇರ್ ಆರ್ ಅದರ್ ಲೈಕ್ ಪ್ರಾಬ್ಲಮ್ಸ್, ಇಡಿಯೋಪತಿಕ್ ಕಂಡೀಷನ್ಸ್ ಅಂತ ಹೇಳ್ತೀವಿ. ಇಡಿಯೋಪತಿಕ್ ಅಂತಂತ ಹೇಳಿದಾಗ ಸರ್ಟನ್ ಮೆಡಿಕೇಷನ್ಸ್ ತೊಗೊಳೋದ್ರಿಂದನೂ ನಮಗೆ ಎಕ್ಸೆಸಿವ್ ಹೇರ್ ಫಾಲ್ ಆಗುವಂಥದ್ದು. ಓಕೆ, ಸರ್ಟನ್ ಮೆಡಿಕೇಷನ್ಸ್ ಅಂತಂತ ಹೇಳಿದಾಗ ಈಗ ಕ್ಯಾನ್ಸರಸ್ ಕಂಡೀಷನ್ನು ಅದರದ್ದು ಕೀಮೊಥೆರಪಿ ಆಗಿದ್ದ ನಂತರನೂ ಏನಾಗುತ್ತೆ, ಎಕ್ಸೆಸಿವ್ ಹೇರ್ ಫಾಲ್ ಆಗುವಂಥದ್ದು ಸಾಧ್ಯತೆಗಳು. ರೈಟ್. ಸೊ ಇದೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಹೇರ್ ಲಾಸಸ್ ಏನಿರುತ್ತೆ ನೋಡಿ, ಇದು ನಮ್ಮ ಕಣ್ಣಿಗೆ ಕಾಣಿಸೋದು ಬರೀ ಫಾಲ್ ಮಾತ್ರ, ಯಾವ ಕಾರಣದಿಂದ ಆಗ್ತದೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ರಿಚ್ ಕೇರ್ ಹೋಮಿಯೋಪತಿಯಲ್ಲಿ ಏನಾಗುತ್ತೆ, ಮೊದಲನೇದಾಗಿ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ ಅಂದರೆ, ಫಸ್ಟು ನಮ್ಮೊಂದು ಕ್ಲಿನಿಕಲ್ಲಿ ಒಂದು ಕಂಪ್ಯೂಟರೈಸ್ಡ್ ಹೇರ್ ಎಕ್ಸಾಮಿನೇಷನ್ ಅಂತ ಇರುತ್ತೆ. ಈ ಕಂಪ್ಯೂಟರೈಸ್ಡ್ ಹೇರ್ ಎಕ್ಸಾಮಿನೇಷನ್ ಮಾಡೋದ್ರಿಂದ ಒಂದೊಂದು ಕಾರಣದಿಂದ ಲೈಕ್ ರೇಟ್ ಏನು ಬೀಳ್ತಾ ಇರುತ್ತೆ ಹೇರ್ಗಳು, ಹೇರ್ ಶಾಫ್ಟ್ ಚೇಂಜಸ್ ಡಿಫ್ರೆಂಟ್ ಆಗಿರುತ್ತೆ. ಈಗ ಸಪೋಸ್ ಥಿಂಕ್ ದಟ್ ಈಗ ಹಾರ್ಮೋನಲ್ ಇಂಡ್ಯೂಸ್ಡ್ ಹೇರ್ ಲಾಸು, ಮೇಲ್ ಪ್ಯಾಟರ್ನ್ ಬಾಲ್ನೆಸ್ಸು, ಆಂಡ್ರೋಜೆನೆಟಿಕ್ ಅಲೋಪೇಶಿಯಾ, ಇದು ಬೊಕ್ಕತ್ತಲೆ ಬರೀ ಮೇಲ್ಗಡೆ ಮಾತ್ರನೇ ಹೋಗುವಂಥದ್ದು, ಸೈಡ್ಸು ಮತ್ತು ಹಿಂದೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಸೊ ಈ ರೀತಿಯಾದಂಥ ಹೇರ್ ಲಾಸಲ್ಲಿ ಹೇರ್ ಶಾಫ್ಟ್ ಚೇಂಜಸ್ ಹೇಗಿರುತ್ತೆ ಅಂತಂದರೆ, ಸೊ ನಮ್ಮ ಹೇರ್ಗಳು ದಪ್ಪದಿಂದ ಸಣ್ಣ ಆಗ್ತಾ ಬರ್ತಾ ಇರುತ್ತೆ, ಲೈಕ್ ರೈಟ್ ಹೇರ್ ಥಿನ್ನಿಂಗ್ ಆಗ್ತಾ ಬರ್ತಾ ಇರುತ್ತೆ. ಸೊ ಇದು ಹೇರ್ ಥಿನ್ನಿಂಗ್ ಆಗುವಂಥದ್ದು ಅರ್ಲಿ ಸ್ಟೇಜಸಲ್ಲಿನೂ ಕಂಡು ಹಿಡ್ಕೋಬೋದು. ಇದೇನಾದರೂ ಲೈಕ್ ರೈಟ್ ಅಡ್ವಾನ್ಸ್ ಕಂಡೀಷನ್ಸಿಗೆ ಹೋಗೋದಕ್ಕಿಂತ ಮುಂಚೆನೇ ಅದನ್ನೆಲ್ಲೋ ಒಂದು ಕಡೆ ಕಂಡು ಹಿಡ್ಕೊಂಡು ಅದನ್ನು ಅಲ್ಲೇ ಲೈಕ್ ರೈಟ್ ಸ್ಲೋ ಡೌನ್, ನಮ್ಮ ಬಾರ್ಡಿಂಗ್ ಪ್ರೊಸೆಸ್ನ ಸ್ಲೋ ಡೌನ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೆಕೆಂಡ್ ಥಿಂಗ್ ಲೈಕ್ ರೈಟ್, ಈಗ ಫಾರ್ ಎಕ್ಸಾಂಪಲ್ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಇಂಡ್ಯೂಸ್ ಹೇರ್ ಲಾಸ್ ಅಂತ ಇಟ್ಕೊಳ್ಳೋಣ. ನ್ಯೂಟ್ರಿಷನ್ ಈಗ ಪೌಷ್ಟಿಕಾಂಶಗಳ ಕೊರತೆಯಿಂದ ಆಗುವಂಥ ಲೈಕ್ ರೈಟ್ ಹೇರ್ ಶಾಫ್ಟ್ ಚೇಂಜಸ್ ಡಿಫ್ರೆಂಟ್ ಆಗಿರುತ್ತೆ. ಅದೇ ರೀತಿಯಾಗಿ ಅಲೋಪೇಶಿಯಾ ಏರಿಯಾಟಾ ಅಂತ ತೊಗೊಳ್ಳೋಣ. ಅಲೋಪೇಶಿಯಾ ಏರಿಯಾಟಾ ಅಂತಂದರೆ ರೌಂಡ್ ಪ್ಯಾಚಸ್ ಆಗಿ ಲೈಕ್ ರೈಟ್ ಬೀಳುವಂಥದ್ದು ಕಾಯಿನ್ ಶೇಪಲ್ಲಿ. ಇಲ್ಲೇನಾಗಿರುತ್ತೆ, ಈ ಪರ್ಟಿಕ್ಯುಲರ್ ಲೈಕ್ ರೈಟ್ ಡಿಸಾರ್ಡರಲ್ಲಿ ಏನಾಗುತ್ತೆ, ಹೇರ್ ಶಾಫ್ಟ್ ಚೇಂಜಸ್ ಲೈಕ್ ರೈಟ್ ಸೊ ಡಿಫ್ರೆಂಟ್ ಆಗಿರುತ್ತೆ. ಸೊ ಮೇಲ್ಗಡೆ ಎಲ್ಲ ದಪ್ಪ ಆಗಿರುತ್ತೆ, ಅಟ್ ದ ರೂಟ್ ಲೆವೆಲ್ ಏನಂತೂ ತುಂಬ ಸಣ್ಣ ಆಗಿರುತ್ತೆ. ಇದು ನಮ್ಮ ಕಂಪ್ಯೂಟರೈಸ್ಡ್ ಎಕ್ಸಾಮಿನೇಷನ್ ಮುಖಾಂತರ ಕಾಣಿಸ್ಕೊಳ್ಳುವಂಥದ್ದು. ಸೊ ಹಾಗಾಗಿ ಇದು ಯಾವ ರೀತಿಯಾದಂಥ ಲೈಕ್ ಹೇರ್ ಫಾಲ್ ಇದೆ, ಇದಕ್ಕೆ ಕಾರಣಗಳೇನು, ಓಕೆ. ಸೊ ಅದಕ್ಕೆ ಅರ್ಥಕೊಂಡು ಲೈಕ್ ರೈಟ್ ಅದ್ರ ಪ್ರಕಾರನೇ ಟ್ರೀಟ್ಮೆಂಟ್ ತೊಗೊಂಡಾಗ, ಸ್ಪೆಸಿಫಿಕ್ ಟ್ರೀಟ್ಮೆಂಟ್ಸ್ಗಳು ಹೋದಾಗ ತುಂಬ ಚೆನ್ನಾಗಿ ನಮಗೆ ಟ್ರೀಟ್ಮೆಂಟ್ ಆಗುತ್ತೆ, ಕರೆಕ್ಟ್ ಟ್ರೀಟ್ಮೆಂಟ್ ಆಗುತ್ತೆ. ಸೊ ಅಷ್ಟೇ ಬೇಗ ನಮಗೆ ತುಂಬ ಚೆನ್ನಾಗಿ ರಿಸಲ್ಟು ಬರುತ್ತೆ ಅನ್ನೋಂಥದ್ದನ್ನು ಸಾಧ್ಯ ಆಗುತ್ತೆ ಅಂತಲೂ ಹೇಳ್ಬೋದು. ಸೊ ಸಾಕಷ್ಟು ಜನ ಪ್ರೋಗ್ರಾಮ್ ನೋಡುವಾಗ